ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ತುಂಬ ದಿನ ಆಗಿತ್ತು ಲಾಸ್ಟ್ ಇಯರಿಂದ ನಾನು ವೀಡಿಯೋನೇ ಮಾಡಿರೋದೆ. ಲಾಸ್ಟ್ ಇಯರ್ ಎಂಡಿಂಗಿಂದ ವೀಡಿಯೋ ಮಾಡಿರಲಿಲ್ಲ. ನನ್ನ ಮಗಳು ಬರ್ಡೇ ವೀಡಿಯೋಸ್ನ ನಾನು ಶೇರ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬರ್ಡೇಗೆ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಮಾರ್ನಿಂಗ್ ಅವ್ರ ಅಪ್ಪಗೆ ಆಫೀಸ್ಗೆಲ್ಲ ಟೈಮ್ ಆಯಿತು, ಮತ್ತು ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಬೇಗ ಹೋಗ್ತಾ ಇದ್ವಿ. ಆಚೆನೇ ಟೆಂಪಲ್ಗೆ ಕೈ ಮುಗಿಸ್ಕೊಂಡು ಹಾಗೆ ಕ್ಲಾಸ್ಗೆ ಕರ್ಕೊಂಡು ಹೋದ್ವಿ. ಈವ್ನಿಂಗ್ ಹೋಗೋಣ ಅಂತ, ಅವ್ರ ಅಪ್ಪಂಗೂ ಕೂಡ ರಜೆ ಇರಲಿವಲ್ಲ, ಹಾಗಾಗಿ ಅವಳ ಬರ್ಡೇ ಖುಷಿ ಆಯಿತು ಅವಳಿಗೆ. ಈ ಸಲ ಕ್ಲಾಸ್ಗೆ ಅಂದರೆ ಎಕ್ಸಾಮ್ ಇತ್ತು ಅವತ್ತೊಂದು ದಿನ. ಲಾಸ್ಟ್ ಇಯರ್ ಆದರೆ ಸ್ಟಡಿ ಹಾಲಿಡೇ ಇತ್ತು, ಹಾಗಾಗಿ ಅವಳು ಕ್ಲಾಸ್ಗೆ ರೆಡಿಯಾಗಿ ಹೋದ್ಲು. ತುಂಬ ಜನ ಖುಷಿ ಪಟ್ಟರು, ಎಲ್ಲರಿಗೂ ಇಷ್ಟ ಆಯಿತು. ಅವಳು ಬರ್ಡೇಗೆ ಎಲ್ಲರೂ ಕಾಯ್ತಾ ಇದ್ರು, ಅವಳು ಬಂದ ತಕ್ಷಣ ವಿಶ್ ಮಾಡೋಣ ಅಂತ. ನೋಡಿ, ನೀವೇ ಹಾಗೆ ಹಾಕಿರ್ತೀನಿ. ಕೂಚು. ಈ ಥರ ಅವಳಿಗೆ ಕ್ಲಾಸ್ಗೆ ಬಿಟ್ಟು ಬಂದೆ, ಎಲ್ಲರೂ ಕೂಡ ವಿಶ್ ಮಾಡಿದ್ರು. ಆ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಮ್ಯಾಮ್ ಹೇಳಿದ್ರು. ಮ್ಯಾಮ್ಗೆ ಸ್ವೀಟ್ಸ್ ಮತ್ತು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೂಡ ತೊಗೊಂಡಿದ್ವಿ. ಲಾಸ್ಟ್ ಟೈಮು ಪೆನ್ಸಿಲ್ ಸೆಟ್ ಕೊಟ್ಟಿದ್ವಿ. ಈ ಸಲ ಹೊಸದಾಗಿ ಇದು ಬಂದಿರೋದು, ಅಂದರೆ ಆ ಟ್ರೆಂಡ್ ಏನಿರುತ್ತೆ ಅವಾಗ ಮಕ್ಕಳು ಅದನ್ನೇ ಬೇಕು ಅಂತ ಹೇಳ್ತಾರೆ. ಇದೊಂಥರ ಚೆನ್ನಾಗಿತ್ತು, ನೋಡೋಕೆ ಪೆನ್ಸಿಲ್ ಥರ ಕಾಣಿಸುತ್ತೆ, ಬಟ್ ಪೆನ್ಸಿಲ್ ಥರ. ಲೆಡ್ ತುಂಬ ಸಣ್ಣ ಇರಲ್ಲ, ನಾರ್ಮಲ್ ಪೆನ್ಸಿಲ್ ಲೆಡ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್. ಹಿಂದೆ ಪುಷ್ ಮಾಡೋ ಥರ ಸ್ವಲ್ಪ ಕೊಟ್ಟಿರ್ತಾರೆ, ಅದು ಎರೇಸರ್ ಟೈಪಲ್ಲಿ. ಅದನ್ನ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ದನ್ನು ನಾವು ಲೆಡ್ನ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಇದಕ್ಕೆ ಸಣ್ಣದಾಗೆ ಶಾರ್ಪ್ನ ಕೂಡ ಕೊಟ್ಟಿರ್ತಾರೆ. ಹೀಗೆ ವಿಡಿಯೋನು ಕೂಡ ಹಾಕಿದ್ದೀನಿ ನೋಡಿ, ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿರೋದು. ಹೀಗೆ ವಿಶ್ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಮಧ್ಯಾಹ್ನ ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಮನೆಗೆ ಬಂದು ಹಪ್ಪಳ ಎಲ್ಲ ಮಾಡ್ಕೊಂಡಿದ್ರು ಅಮ್ಮ. ಇನ್ನು ರಜೆಗೆ ಎಲ್ಲರೂ ಹೋದರೆ ಇನ್ನು ಅವರೊಬ್ಬರಿಗೆ ಹಿಂಸೆ ಆಗುತ್ತೆ ಅಂತ ಎಲ್ಲ ಹಪ್ಪಳ ಮಾಡ್ಕೊಂಡಿದ್ವಿ. ಆ್ಯಂಡ್ ಅವಳಿಗೆ ತಿಂಡಿಗೆ ಶಾವಿಗೆ ಇಷ್ಟ ಅಂತ ಶಾವಿಗೆ ಮತ್ತು ಜಾಮೂನ್ ಕೂಡ ಮಾಡಿದ್ವಿ ಅವಳ ಬರ್ಡೇಗೆ ಸ್ಪೆಷಲ್ ಅಂತ. ಮಧ್ಯಾಹ್ನ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಬಂದೆ. ನೋಡಿ, ಎಲ್ಲ ಮಕ್ಕಳು ಖುಷಿಯಾಗಿ ಬರ್ತಿದ್ದಾರೆ. ಹಾಫ್ ಡೇ ಬೇರೆ, ಮತ್ತು ಸಮ್ಮರ್ ತುಂಬ ಶೆಕೆ ಇರೋದ್ರಿಂದ ಮಧ್ಯಾಹ್ನ ಹೋಗೋದಂದರೆ ಮಕ್ಕಳಿಗೆಲ್ಲರಿಗೂ ಖುಷಿ. ಹಾಗೆ ವೆಯ್ಟ್ ಮಾಡ್ತಾ ಇದ್ಲು ಅಮ್ಮ ಬರಲಿ ಅಂತ. ನೋಡಿ, ಎಲ್ಲ ಮುದ್ದು ಮಾಡ್ತಿರ್ತಾರೆ ಇವರೆಲ್ಲ ಕ್ಲಾಸ್ಮೇಟ್ಸು. ಹಾಗೆ ಟ್ಯೂಷನ್ಗೆ ಹೋಗ್ತೀನಿ ನಾನು, ಅಲ್ಲೂ ಕೂಡ ಅವ್ರಿಗೆ ಸ್ವೀಟ್ ಕೊಟ್ಟು ಫ್ರೆಂಡ್ಸ್ ಸಿಕ್ಕಿದ್ರು, ಡ್ಯಾನ್ಸ್ ಫ್ರೆಂಡ್ಸ್, ಅವ್ರಿಗೂ ಕೂಡ ಕೊಟ್ವಿ. ಅಲ್ಲೇ ಬಂದು ಮೀಟ್ ಮಾಡಿದ್ರು ನಾನು ಟ್ಯೂಷನ್ ಹತ್ರ. ನಾನು ಆ ಟ್ಯೂಷನ್ ಕೂಡ ಹೋಗ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ, ನಂದು ಅಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀನಿ ಅಂತ. ಇದು ಟೆಂಪಲ್ಗೆ ಹೋದ್ವಿ ಸಂಜೆ. ನಂದು ಟ್ಯೂಷನ್ ಮುಗಿಸ್ಕೊಂಡು ಹಸ್ಬೆಂಡ್ ಕೂಡ ಬಂದಿದ್ರು ಅಷ್ಟೊತ್ತಲ್ಲಿ. ಸಂಜೆ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಈ ದೇವಸ್ಥಾನಕ್ಕೆ ಬಂದ್ರಂತೂ ನನಗಂತೂ ತುಂಬ ಖುಷಿ ಆಗುತ್ತೆ. ತುಂಬ ಜನನೂ ಇರಲ್ಲ, ಒಂಥರ ತುಂಬ ಪೀಸ್ಫುಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಮೈಸೂರಲ್ಲಿ ಇದು JP ನಗರದಲ್ಲಿ ಇದೆ, ರಾಜರಾಜೇಶ್ವರಿ ಟೆಂಪಲ್ ಅಂತ. ಸುಮಾರು ಸಲ ನಾನು ಹಾಕಿದ್ದೀನಿ ಈ ವಿಡಿಯೋಸ್ನ, ಅಂದರೆ ಈ ಟೆಂಪಲ್ದು. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಂದರೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಕೂಡ ನಾವು ಅಲ್ಲಿ ಮಾಡ್ಕೋಬೋದು, ಆ ಥರನೂ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿದೆ. ಅವಳು ಕೂಡ ದೇವರಿಗೆ ಕೈ ಮುಗಿದು ಗಣೇಶನಿಗೊಂದು ಬಸ್ಗೆ ಎಲ್ಲ ಹೊಡೆದ್ಲು. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ನನಗಂತೂ ತುಂಬ ಖುಷಿ ಇಲ್ಲಿಗೆ ಬಂದರೆ. ಎಲ್ಲ ದೇವಸ್ಥಾನಕ್ಕೆಲ್ಲ ಕೈ ಮುಗಿದು ಎಲ್ಲರೂ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಸಂಜೆ ಎಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ. ಅವಳಿಗಂತೂ ಕೇಕ್ ಯಾವ್ದು ಕೇಳಿದ್ರು ಯಾವುದಾದ್ರೂ ಓಕೆ ಅಂತಾಳೆ. ಮತ್ತು ಅವಳು ತುಂಬ ಏನು ಇದೇ ಬೇಕು ಅದೇ ಬೇಕೆ ಅಂತ ಯಾವತ್ತೂ ಹಠ ಮಾಡಲ್ಲ. ನಾವೇನಾದರೂ ಓಕೆ ಇದು ಬೇಡ ಅಂತ ಹೇಳಿದ್ರು ಸುಮ್ಮನೆ ಆಗ್ತಾಳೆ. ಈ ಸಲ ಈ ಥರ ಕೇಕ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು ಕೇಕ್ ಎಲ್ಲ, ಟೇಸ್ಟು ಕೂಡ ಚೆನ್ನಾಗಿತ್ತು. ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಟ್ಟಿದ್ರು ಪಾಪ, ಅವ್ರ ಮನೆಗೆ ಬಂದು ಕೊಟ್ಟು ಹೋದರು. ಅವಳು ಲಾಲಿಪಾಪ್ ಥರ ಮಾಡಿಸಿದ್ವಿ, ಬಟ್ ಅದು ಐಸ್ ಕ್ರೀಮ್ ಕೂಡ ಹಾಕಿದ್ರು. ತುಂಬಾ ಖುಷಿ ಆಯಿತು ಅವಳಿಗೆ ನೋಡಿದ ತಕ್ಷಣ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಹಪ್ಪಳ ಎಲ್ಲ ಕಾಣಿಸ್ತಾ ಇದೆ. ಈಗ ಬಿಸಿಲು ಸೀಸನ್ ಇರೋದ್ರಿಂದ ಹಪ್ಪಳ ಸಂಡಿಗೆ ಎಲ್ಲನೂ ಕೂಡ ಎಲ್ಲರೂ ಮನೇಲೂ ಮಾಡ್ಕೋತಾರೆ. ಹಾಗಾಗಿ ನಮ್ಮ ಮನೇಲೂ ಕೂಡ ಮಾಡ್ಕೊಂಡಿದ್ವಿ. ಸಂಜೆ ಎಲ್ಲರೂ ಬಂದಮೇಲೆ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು ಈ ಸಲ. ಸ್ಕೂಲಲ್ಲಿ, ಟ್ಯೂಷನಲ್ಲಿ
ಆ್ಯಂಡ್ ಮನೇಲಿ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಿರೋದು ತುಂಬ ಚೆನ್ನಾಗಿ ಅನಿಸ್ತು. ಲಾಸ್ಟ್ ಟೈಮ್ ಅವಳು ಡ್ಯಾನ್ಸ್ ಕ್ಲಾಸಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಅದೊಂಥರ ಚೆನ್ನಾಗಿತ್ತು, ಇದೊಂಥರ ಚೆನ್ನಾಗಿದೆ. ಈ ಸಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಅವಳು, ಸ್ವಲ್ಪ ಬ್ರೇಕ್ ತೊಗೊಂಡಿದ್ವಿ. ಅವಳಿಗೂ ಕೂಡ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಆ್ಯಂಡ್ ನನಗೂ ಕೂಡ ಸ್ವಲ್ಪ ಬ್ಯುಸಿ ಆಗೋದ್ರಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲಿಲ್ಲ. ಆ್ಯಂಡ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಎಲ್ಲ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಜಾಯ್ನ್ ಆಗೋಣ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ಹಾಗಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡಲಿಲ್ಲ. ಈ ಸಲ ನನ್ನ ಟ್ಯೂಷನಲ್ಲಿ ಎಲ್ಲ ಮಕ್ಳಿಗೂ ಸೆಲೆಬ್ರೇಟ್ ಮಾಡಿದ್ಲು. ಒಂದೇ ಕಡೆ ಅಂದರೆ ಮಕ್ಳಿಗೆ ಎಲ್ಲಿ ಸಿಗ್ತಾರೋ ಅಲ್ಲಿ ನಾನು ಸೆಲೆಬ್ರೇಟ್ ಮಾಡಿಸ್ತೀನಿ, ಯಾಕೆಂದರೆ ಅವಳಿಗೂ ಒಂದು ಖುಷಿ ಸಿಗಲಿ ಅಂತ. ನಮ್ಮನೇಲಿ ಏನಾಗುತ್ತೆ ಅಂದರೆ ಟೈಮಿಂಗ್ ಸರಿಯಾಗಿ ಬರಲ್ಲ, ಯಾಕೆಂದರೆ ಎಲ್ಲರೂ ಇನ್ವೈಟ್ ಮಾಡೋಷ್ಟಿಗೆ ನಮ್ಮದು ಸ್ವಲ್ಪ ರಾತ್ರಿ ಎಲ್ಲ ಆಗಿರುತ್ತೆ. ಹಾಗಾಗಿ ಕೇಕ್ ಕಟ್ಟಿಂಗ್ ಲೇಟ್ ಆಗುತ್ತಲ್ಲ ಅಂತ ನಾನು ಸ್ವಲ್ಪ ಡ್ಯಾನ್ಸ್ ಕ್ಲಾಸಲ್ಲಿ ಇಲ್ಲ ಸ್ಕೂಲಲ್ಲಿ ಇಲ್ಲ ಟ್ಯೂಷನ್ ಆ ಥರ ಮಾಡಿಸ್ಬಿಡ್ತೀನಿ ಅಷ್ಟೇ. ಲಾಸ್ಟಲ್ಲಿ ದೃಷ್ಟಿ ಎಲ್ಲ ತೆಗೆದು ಅವಳ ಬರ್ಡೇನ ಮುಗಿಸಿದ್ವಿ. ಅವಳಿಗಂತೂ 1 ಇಯರಿಂದ ವೆಯ್ಟ್ ಮಾಡ್ತಾಳೆ. 18th ಯಾವ ಡೇಟಲ್ಲಿ ಬರುತ್ತೆ ಅವಾಗೆಲ್ಲ ನನ್ನ ಬರ್ಡೇ ಡೇಟ್ ಅಂತ ಹೇಳ್ತಾಳೆ. ಪ್ರತಿ ಮಂತಲ್ಲಿ ಅವಳು ಸಖತ್ ವೆಯ್ಟ್ ಮಾಡ್ತಿದ್ಲು. ಆಮೇಲೆ ಸಂಜೆ ಕೂಡ ಬೇಜಾರಾಗ್ಬಿಟ್ಲು. ಸ್ಕೂಲ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮಧ್ಯಾಹ್ನನೇ ಅಂದ್ಲು, ಅಮ್ಮ ಬರ್ಡೇ ಮುಗ್ದೋಯ್ತು ಅಂತ. ಹಾಗೆ ಅವಳು ಅಷ್ಟು ವೆಯ್ಟ್ ಮಾಡ್ತಾ ಇರ್ತಾಳೆ ಬರ್ಡೇ ಅಂತ. ಈ ಥರ ನನ್ನ ಮಗಳನ್ನ ಬರ್ಡೇನ ಈ ಥರ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಆಶೀರ್ವಾದ ಮಾಡಿ ವಿಶಸ್ ಮಾಡಿ, ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಈ ವಿಶಸ್ ಹೇಳಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ಲೇಟಾಗಿ ಬರ್ತಾ ಇದೆ, ಪ್ಲೀಸ್ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೀಗೆ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ತುಂಬ ಗ್ಯಾಪ್ ತೊಗೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹಾಗೆ ನನ್ನ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಹಾಗೆ ಈಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟ್ರೈ ಮಾಡ್ಕೊಂಡು ನಾನು ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಬರ್ಡೇ ಫೋಟೋಸ್ನು ಕೂಡ ಆ್ಯಡ್ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ಕೂಲ್ದು ನನ್ನ ಎಲ್ಲ ಮೆಮೊರೀಸ್ನ ಉಳಿದು ವೀಡಿಯೋಸ್ನ ಫೋಟೋಸ್ನ ಅವತ್ತೊಂದು ನಾನು ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ತೆ.